ರಾಜ್ಯದ ವಿದ್ಯುತ್ ವಲಯವನ್ನು ಖಾಸಗೀಕರಣ ಮಾಡುವುದನ್ನು ವಿರೋಧಿಸಿ ಹೊನ್ನಾವರ ತಾಲೂಕಿನ ವಿವಿಧ ಸಂಘಟನೆಗಳು ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ಸೋಮವಾರ ಮನವಿ ಸಲ್ಲಿಸಿದರು. ರೈತ ಸಂಘಟನೆ ಹೊನ್ನಾವರ ಉಳಿಸಿ ಬೆಳೆಸಿ ಹೆಸ್ಕಾಂ ನಿವೃತ್ತ ನೌಕರರು, ವಿದ್ಯುತ್ ಗುತ್ತಿಗೆದಾರರು, ಕೌರವೆ ರಕ್ಷಣಾ ವೇದಿಕೆ, ಯುವ ಒಕ್ಕೂಟ, ದೇವರಾಜ ಅರಸು ವೇದಿಕೆ, ಆಟೋ ಯೂನಿಯನ್ ಸೇರಿದಂತೆ ವಿವಿಧ ಸಂಘಟನೆಯ ನೂರಾರು ಕಾರ್ಯಕರ್ತರು ಶರಾವತಿ ವೃತ್ತದ ಬಳಿ ಜಮಾವಣೆಗೊಂಡು ವಿದ್ಯುತ್ ವಲಯದ ಖಾಸಗೀಕರಣದಿಂದ ಉಂಟಾಗುವ ಅನಾಹುತದ ಕುರಿತು ವಿವರಿಸಿ ಪ್ರತಿಭಟನಾ ಮೆರವಣಿಗೆ ಮೂಲಕ ತಹಶೀಲ್ದಾರ್ ಕಚೇರಿಯವರೆಗೆ ಆಗಮಿಸಿ ಮನವಿ ಸಲ್ಲಿಸಿದರು. ಸಾರ್ವಜನಿಕ ಹಿತದೃಷ್ಟಿಯಿಂದ ಟಾಟಾ ಪವರ್ ಕಂಪನಿ ಸೇರಿದಂತೆ ಯಾವುದೇ ಖಾಸಗಿ ಕಂಪನಿಗಳಿಗೆ ವಿದ್ಯುತ್ ವಿತರಣಾ ಪರವಾನಗಿಗಳನ್ನು ನೀಡುವುದನ್ನು ತಡೆಯಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಸರ್ಕಾರಿ ಸ್ವಾಮ್ಯದ ಕಂಪನಿಯಾದ ಕರ್ನಾಟಕ ವಿದ್ಯುತ್ ಪ್ರಸರಣ ಕಂಪನಿ ಲಿಮಿಟೆಡ್ ಪ್ರಸ್ತುತ ರಾಜ್ಯದಲ್ಲಿ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ನಿರ್ವಹಿಸುತ್ತಿದ್ದು, ರೈತರ ಕೃಷಿ ಭೂಮಿಗೆ ಉಚಿತ ವಿದ್ಯುತ್ ಸೇರಿದಂತೆ ಗೃಹ ಜ್ಯೋತಿಯ ವಿವಿಧ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳಿಗೆ ಉಚಿತ ವಿದ್ಯುತ್ ಒದಗಿಸುವ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದೆ. ಜೊತೆಗೆ ತನ್ನ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ವಿದ್ಯುತ್ ಪೂರೈಸುತ್ತಿದೆ. ಒಂದು ವೇಳೆ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಖಾಸಗೀಕರಣ ಮೂಲಕ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಟಾಟಾ ಸಮೂಹದ ಕಂಪನಿಗೆ ವಹಿಸುವುದರಿಂದ ದರ ಏರಿಕೆಯ ಜೊತೆ ಭವಿಷ್ಯದಲ್ಲಿ ಸರ್ಕಾರ ವಿವಿಧ ಯೋಜನೆಗಳ ಅನುಷ್ಠಾನದ ಕಾರ್ಯಗಳು ಬಂದ್ ಆಗಲಿದೆ. ಹೆಸ್ಕಾಂ ವಿಭಾಗದಲ್ಲಿ ದುಡಿಯುತ್ತಿರುವ ಸಾವಿರಾರು ಸಿಬ್ಬಂದಿಗಳ ಹಿತಕ್ಕೂ ಹಾಗೂ ಸಾರ್ವಜನಿಕ ಹಿತಕ್ಕೂ ಮಾರಕವಾಗಲಿದ್ದು, ಅಂತಹ ಯಾವುದೇ ಕಾರ್ಯಗಳನ್ನು ಖಾಸಗಿಯವರಿಗೆ ವಹಿಸಬಾರದು ಎಂದು ಒತ್ತಾಯಿಸಿದರು. ಇವತ್ತು ನಾವು ಹೊನ್ನಾವರದ ತಾಲೂಕು ಮಟ್ಟದ ಎಲ್ಲ ರೈತ ಸಂಘಗಳು, ಎಲ್ಲ ಸಂಘ ಸಂಸ್ಥೆಗಳು ಈ ವಿದ್ಯುತ್ ಖಾಸಗೀಕರಣ ಕಂಪನಿ ವಿರುದ್ಧ ಇವತ್ತು ಹೋರಾಟ ಮಾಡಿದ್ದೇವೆ. ಇಲ್ಲಿ ವಿಷಯ ಏನಂತ ಹೇಳಿದ್ರೆ, ಈಗ ನಾವು KPTCL ಅಥವಾ ಹೆಸ್ಕಾಂ ಈಗ ಅದರಡಿ ನಾವು ಇಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ, ಗೌರ್ಮೆಂಟ್ ಅಂಡರ್ ಇದೆ. ಈಗ ಅದನ್ನು ಖಾಸಗೀಕರಣ ಕೊಟ್ಟರೆ, ಟಾಟಾನ ಅಥವಾ ಬೇರೆ ಯಾವುದಾದ್ರು ಕಂಪನಿ ಕೊಟ್ಟರೆ ಇಲ್ಲಿ ಅವರು ಅದರಿಂದ ಭಾಳ ನಮ್ಗೆ ಅನ್ಯಾಯ ಆಗ್ತದೆ. ಬರೀ ಗ್ರಾಹಕರಿಗೆ ಒಂದೇ ಅಲ್ಲ, ನೌಕರಸ್ಥರಿಗೂ ಸಹ ತುಂಬ ಅನ್ಯಾಯ ಆಗ್ತದೆ. ಮತ್ತು ಈ ರೈತರದು ಏನು ನಾವು ಹಿಂದೆಲ್ಲ ಯೋಜನೆಗಳಿದ್ದು, ಪಂಪ್ಸೆಟ್ ಉಚಿತ ಪಂಪ್ಸೆಟ್ ಆಗಲಿ ಅಥವಾ ಬೇರೆ ಯಾವುದೇ ಈ ಗೌರ್ಮೆಂಟ್ ಸ್ಕೀಮ್ ಆಗಲಿ, ಗ್ಯಾರಂಟಿ ಇದರಲ್ಲಿ ಬರುವಂಥ ಸ್ಕೀಮ್ ಆಗಲಿ, ಅದನ್ನೆಲ್ಲ ನಾವು ಕಳ್ಕೊಳ್ತೇವೆ. ಖಾಸಗೀಕರಣ ಆದರೆ ಖಂಡಿತವಾಗಿಯೂ ಅದನ್ನು ಕಳ್ಕೊಳ್ತೇವೆ. ಮತ್ತು ಖಾಸಗೀಕರಣ ಆದರೆ ಯಾವುದೇ ಕಂಪನಿಗಳು ಖಾಸಗೀಕರಣ ಆದಲ್ಲಿ ಸರ್ಕಾರದ ಅಂಡರಲ್ಲಿ ಅದು ನಮಗೆ ಇರುವುದಿಲ್ಲ. ಯಾವುದೇ ಕೆಲಸ ನಾವು ಏನಾದರೂ ತಪ್ಪಾದರೆ ನಾವು ಈಗ ಅಕಸ್ಮಾತ್ ಹೊನ್ನಾವರದಲ್ಲಿ ಏನಾದರೂ ತೊಂದರೆ ಆದರೆ ನಾವು KBಗೆ ಹೋಗಿ ನಾವು ಕಷ್ಟ ಸುಖ ನಾವು ಹಂಚ್ಕೊಳ್ಬೋದು. ಅದೇ ಖಾಸಗೀಕರಣ ಆದರೆ ನಾವು ಡೆಲ್ಲಿಗೆ ಹೋಗಬೇಕು. ಇಲ್ಲಿಂದ ಡೆಲ್ಲಿ ರೈತರದ್ದು ಯಾರು ಡೆಲ್ಲಿ ಹೋಗೋ ಪರಿಸ್ಥಿತಿ ಇಲ್ಲ. ಮತ್ತು ಹಾಗಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಕೂಡಲೇ ಅಂದರೆ ಎಮರ್ಜೆನ್ಸಿಯಾಗಿ ಮಾಡಿದ್ದೇವೆ. ಮುಂದೆ ಅದನ್ನೇನಾದರೂ ಅವರು ಮಾಡ್ತೇವೆ ಅಂತ ಇದಾದರೆ ರೈತರಂದೇ ಅಲ್ಲ, ಎಲ್ಲರೂ ಇಡೀ ಹೊನ್ನಾವರ ತಾಲೂಕಿನವರು ರಸ್ತೆಗಿಳಿಯುವ ಪರಿಸ್ಥಿತಿ ಬರ್ತದೆ. ಅದನ್ನು ತಳ್ಕೊಬೇಡಿ. ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳನ್ನು ನಾವು ಮನವಿ ಮಾಡ್ತೇವೆ, ದಯಮಾಡಿ ಹಿಂದೆ ಏನು ನಡೆದಿತ್ತು ಅದೇ ರೀತಿ ನಡೀಲಿ. ಮತ್ತು ಈ KBಯವರು ಸಹ ನಮ್ಮ ಜೊತೆ ಇನ್ನು ಮುಂದೆ KB ನೌಕರರು ಸಹ ಜನರಿಗೆ, ರೈತರಿಗೆ ಸ್ಪಂದಿಸಬೇಕು. ನಮ್ಮ ಕಾರಣ ಇರ್ಬೋದು, ರೈತರು ಕೂರಿಸ್ಕೊಂಡು ಅವರ ಮುಕ್ತವಾಗಿ ಏನು ದೇಶದ ರೈತರು ಅವರ ಒಂದು ಮಾಹಿತಿ ಅಥವಾ ತಗೊಂಡು ನೀವೇನಾದರೂ ಮಾಡೋದಿದ್ರೆ ಮಾಡಬೇಕು. ಎಲ್ಲವೂ ಖಾಸಗೀಕರಣ ಆದರೆ ನೋಡಿ, ಈಗ BSNL ಅನ್ನು ಮುಚ್ಚಿ ಜಿಯೋನ ಒಂದು ಈಗ ಜಿಯೋದೇ ಆಗಿದೆ. ಪ್ರಥಮವಾಗಿ ಅವರು ಉಚಿತವಾಗಿ ಕೊಟ್ಟು ಆಮೇಲೆ ಅವ್ರ ಮನಸ್ಸಿಗೆ ಬಂದಷ್ಟು ಆಗ್ತದೆ. ನಾವು ಅವ್ರಿಗೆ ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಯಾವುದೇ ವಿಚಾರಗಳು ಖಾಸಗಿ ಶಾಲೆಗಳನ್ನು ಅಷ್ಟೇ ಅಭಿವೃದ್ಧಿಪಡಿಸಬೇಕು ಬಿಟ್ಟರೆ, ನೀವು ಬರೀ ಖಾಸಗೀಕರಣ ಮಾಡೋಕ್ಕೆ ಹೋದರೆ ಇರು ವ್ಯವಸ್ಥೆಗಳನ್ನ ಅಭಿವೃದ್ಧಿಪಡಿಸೋದಿಲ್ಲ. ಅವಾಗ ನಾವು ಹೋರಾಟ ಮಾಡಲಿಕ್ಕೂ ನಮಗೆ ಯಾವುದೇ ಸಮಯ ಸಂದರ್ಭ ಇರುವುದಿಲ್ಲ ಮತ್ತು ನಮಗೆ ಅವಕಾಶಗಳು ಇರುವುದಿಲ್ಲ. ಹಾಗಾಗಿ ಯಾವುದೇ ಖಾಸಗೀಕರಣ ಮಾಡದೆ ಇರುವಂಥದ್ದನ್ನು ಉತ್ತೇಜನ ಕೊಟ್ಟು ಅವರಿಗೆ ಹೆಚ್ಚು ಬೆಂಬಲ ಕೊಡಬೇಕು ಅಂತ ಪ್ರತಿಭಟನೆಯನ್ನು ಮಾಡುತ್ತಾ ಬಂದಿದೆ. ಇವತ್ತು ತನಕ ಬೆಂಗಳೂರಿನಲ್ಲಿ ನಡೀತಾ ಇದೆ. ಖಾಸಗೀಕರಣದಿಂದ ಏನು ಅನಾಹುತ ಆಗುತ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ. ಯಾಕೆ ಇನ್ನೂ ತನಕ ವಿದ್ಯುತ್ ಇಲಾಖೆ ಒಂದು ಜನಸೇವೆ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿತ್ತು. ಈಗ ಖಾಸಗೀಕರಣ ಬಂದಾಗ ಅವರು ಜನಸೇವೆ ಮಾಡುವುದಿಲ್ಲ, ಅವರದೇ ಬಿಸ್ನೆಸ್ ಮೈಂಡಲ್ಲಿ ಅವರದೇ ಉತ್ಪನ್ನ ಮಾಡ್ತೇವೆ, ಲಾಸ್ ಮಾಡ್ಕೊಳ್ಳೋದಿಲ್ಲ. ಈ ವಿದ್ಯುತ್ ಇಲಾಖೆ ಇದ್ದರೆ ಮಾತ್ರ ಜನಸೇವೆ ಮಾಡುತ್ತಾ ಎಲ್ಲರಿಗೂ, ಜನಸಾಮಾನ್ಯರಿಗೂ ವಿದ್ಯುತ್ ಪೂರೈಸ್ತಿತ್ತು. ಖಾಸಗೀಕರಣದಿಂದ ದುಡ್ಡಿದ್ದವರಿಗೆ ಮಾತ್ರ ಈ ವಿದ್ಯುತ್ ಪೂರೈಕೆ ಆಗ್ತದೆ ವಿನಃ ಜನಸಾಮಾನ್ಯರಿಗೆ ವಿದ್ಯುತ್ ಪೂರೈಕೆ ಆಗುವುದಿಲ್ಲ. ಪ್ರತಿಭಟನೆಯಲ್ಲಿ ಹೊನ್ನಾವರ ಉಳಿಸಿ ಬೆಳೆಸಿ ಸಂಘಟನೆಯ ಅಧ್ಯಕ್ಷ GN ಗೌಡ, ದೇವರಾಜ ಅರಸು ವೇದಿಕೆ ಅಧ್ಯಕ್ಷ ಅನಂತ ನಾಯಕ್ ಹೆಗ್ಗಾರ್, ಯುವ ಒಕ್ಕೂಟದ ಅಧ್ಯಕ್ಷ ವಿನಾಯಕ ನಾಯಕ್ ಮುಡ್ಕಣಿ, ಭಾರತೀಯ ಕಿಸಾನ್ ಸಂಘದ ಪ್ರಮುಖ MR ಹೆಗಡೆ, ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ನಸರುಲ್ಲಾ, ಆಟೋ ಯೂನಿಯನ್ ಅಧ್ಯಕ್ಷ ಶಿವರಾಜ್ ಮೆಸ್ತಾ, ವಿದ್ಯುತ್ ಗುತ್ತಿಗೆದಾರರಾದ ಹೆನ್ರಿ ಲಿಮಾ, SM ನಾಯ್ಕ್, SK ಶೆಟ್ಟಿ, ಹರಿಶ್ಚಂದ್ರ ನಾಯ್ಕ್, ಕೇಶವ ನಾಯ್ಕ್ ಬಳಕೂರು, ನ್ಯಾಯವಾದಿ ವಿಕ್ರಮ್ ನಾಯ್ಕ್, ಕರವೇ ಅಧ್ಯಕ್ಷ ಮಂಜುನಾಥ ಗೌಡ, ರೈತ ಸಂಘದ ಪ್ರಮುಖರಾದ ಗಣಪತಿ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.